ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024. ಇದರಲ್ಲಿ ಚೆಸ್ಕಾಂ ಪವರ್ ಮ್ಯಾನ್ ಮತ್ತು ಮಾರ್ಕ್ಸ್ ಕಾರ್ಡ್ ಫೀಸ್ ಕಟ್ಟುವಂಥ ಒಂದು ದಿನಾಂಕವನ್ನು ನಿನ್ನೆ ರಾತ್ರಿ ಬಿಡುಗಡೆ ಮಾಡಿದರೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆವಾಗ ಎಲ್ಲರೂ ವೇಟ್ ಮಾಡ್ತಾ ಇರುವಂಥ ಒಂದು ಚೆಸ್ಕಾಂ ಅವರು ವೇಟ್ ಮಾಡ್ತಾ ಇರುವಂಥ ಒಂದು ಅಪ್ಡೇಟ್ ಆಗಿತ್ತು, ಅದು ಬಂದಿದೆ. ಇದರಲ್ಲಿ ನಾವು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಮತ್ತು ಲಾಸ್ಟ್ ಡೇಟ್ ಯಾವಾಗಿದೆ ಮತ್ತು ಯಾವಾಗ ಆರಂಭ ಆಗ್ತದೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಜಾಯ್ನ್ ಅಂತ ಹೇಳಿ ಕಾಣುತ್ತೆ, ಕ್ಲಿಕ್ ಮಾಡಿರಿ. ಕೇವಲ 29 ರೂಪಾಯಿನ ಪೇಮೆಂಟ್ ಮಾಡಿ ನನ್ನ ಭಾಗವನ್ನು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಚೆಸ್ಕಾಮ್ನ ಒಂದು 1:1 ಒಂದು ಫೈನ್ ರಿಸಲ್ಟನ್ನು ಈಗಾಗಲೇ ಬಿಡುಗಡೆ ಮಾಡ್ತೀವಿ ಅಂತೇಳಿ. ಇದರ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ನೀವು ಜಾಯ್ನ್ ಆಗಿ ಅಲ್ಲಿಯೂ ಸಹ ನೋಡ್ಬೋದು ಕಂಪ್ಲೀಟ್ PDF. ಇದರಲ್ಲಿ ಯಾರೆಲ್ಲ ಅರ್ಹರಾಗಿದ್ದಾರೆ ಅವರ ಒಂದು ನೇಮು, ಡೇಟ್ ಆಫ್ ಬರ್ತ್ ಎಲ್ಲವೂ ಕೊಟ್ಟಿದ್ದಾರೆ. ಓಕೆ, ವಿಷಯ ಏನಪ್ಪ ಅಂದರೆ SSLC ಅಂಕಪಟ್ಟಿ ನೈಜತೆ ಪ್ರಮಾಣ ಪತ್ರಗಳನ್ನು ಪಡೆಯುವ ಬಗ್ಗೆ. ಅಂದರೆ ಅದು ಒರಿಜಿನಲ್ ಅಥವಾ ಫೇಕ್ ಅಂತೇಳಿ ತೆಗೆದುಕೊಂಡು ಅದರ ಒರಿಜಿನಾಲಿಟಿಯನ್ನು ಚೆಕ್ ಮಾಡುವಂಥದ್ದು. ಇಲ್ಲಿ ಏನಪ್ಪ ಅಂತಂದರೆ ದಿನಾಂಕ 13/11/2025, ಅಂದರೆ ಈ ತಿಂಗಳ 13ಕ್ಕೆ ಏನು ಬಂತು, ಅಂತಿಮ ಆಯ್ಕೆ ಪಟ್ಟಿ ಬಂತು. ಸದರಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಹೊಂದಿರುವಂಥ 293 ಅಭ್ಯರ್ಥಿಗಳು. ಒಟ್ಟು ಹುದ್ದೆಗಳೆಷ್ಟು? 309. 393 ಅಭ್ಯರ್ಥಿಗಳ SSLC ಅಂಕಪಟ್ಟಿಗಳ ನೈಜತೆಯನ್ನು ಪರಿಶೀಲಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರಿಗೆ ಏನು ಮಾಡಿರ್ತಾರೆ, ರವಾನಿಸಿರ್ತಾರೆ. ಎಷ್ಟು? 293 ಜನದ್ದು. ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಏನು ಮಾಡುತ್ತಪ್ಪ, ಅಂಕಪಟ್ಟಿಗಳನ್ನು ಪರಿಶೀಲಿಸಿ ನೈಜತೆ ವರದಿಯನ್ನು ನೀಡಲು ಪ್ರತಿ ಅಂಕಪಟ್ಟಿಗೆ 200 ರೂಪಾಯಿಯನ್ನು ತಗೊಳ್ತದೆ. ಶುಲ್ಕವನ್ನು ನಿಗದಿಪಡಿಸಿರುತ್ತದೆ. ಅದರಂತೆ 13/11/2025 ಪ್ರಕಟಿಸಲಾದಂತಹ ಅಂತಿಮ ಆಯ್ಕೆಪಟ್ಟಿ ಆಯ್ಕೆಗೊಂಡಂಥ ಪ್ರತಿಯೊಬ್ಬ ಅಭ್ಯರ್ಥಿಯು 200 ರೂಪಾಯಿ ಶುಲ್ಕವನ್ನು ದಿನಾಂಕ ಡಿಸೆಂಬರ್ 10, 2025 ಒಳಗೆ ಆಂತರಿಕ ನಿರ್ವಹಣೆ ಶಾಖೆ, ಕೊಠಡಿ ಸಂಖ್ಯೆ 114, 1ನೇ ಮಹಡಿ, ನಿಗಮ ಕಾರ್ಯಾಲಯ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು 17 ಇಲ್ಲಿ ಕಡ್ಡಾಯವಾಗಿ ಪಾವತಿಸಬೇಕು. SSLC ಅಂಕ ಮೂಲಪಟ್ಟಿಯನ್ನು ಹಾಗೂ ರಶೀದಿಯನ್ನು ಪ್ರತಿಯನ್ನು ಆಡಳಿತ ಮತ್ತು ಶಾಖೆ, ಕೊಠಡಿ ಸಂಖ್ಯೆ 116.1 ಮಹಡಿ, ನಿಗಮ ಕಾರ್ಯಾಲಯ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು 17 ಇಲ್ಲಿ ಸಲ್ಲಿಸತಕ್ಕದ್ದು. ಓಕೆ, ಅಲ್ಲಿ ಕೇವಲ ನೀವು SSLC ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಸಬ್ಮಿಟನ್ನು ಮಾಡಬೇಕಾಗ್ತದೆ. ಇದನ್ನು ಅಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. SSLC ಮೂಲ ಅಂಕಪಟ್ಟಿಯನ್ನು ತೊಗೊಂಡು ಹೋಗ್ಬೇಕು, ಅದನ್ನು ಸ್ಕ್ಯಾನ್ ಮಾಡಿ ತಕ್ಷಣವೇ ನಿಮ್ಗೆ ಏನು ಕೊಡ್ತಾರೆ, ರಿಟರ್ನ್ ಆಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಚೆಸ್ಕಾಂ ಅವ್ರದ್ದು ಒಂದು ಒಳ್ಳೆಯದಂತ ಹೇಳ್ಬೋದು. ಯಾಕಂತಂದರೆ ಯಾವ ನಿಗಮದವರು ಕೊಟ್ಟಿಲ್ಲ ಸೂಚನೆ ರೀತಿಯಾಗಿ, ನೀವು ಅವೇ ಕೊಡ್ತೀವಿ ಆನಂತರ ಕೊಡ್ತೀವಿ ಅಂತೇಳಿ, ಬಟ್ ಆವಾಗಲೇ ಕೊಡ್ತಾರೆ. ಬಟ್ ಇದೊಂದು ಚೆನ್ನಾಗಿದೆ ಒಂದು ಅಂತ ಮಾಹಿತಿ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಈಗಿಲ್ಲ ಪ್ರೆಸೆಂಟು ಬರೀ 10th ಮಾರ್ಕ್ಸ್ ಶೀಟನ್ನು ವೆರಿಫೈನ ಮಾಡ್ಕೊಂಬರ್ಬೇಕು. ನೆಕ್ಸ್ಟು ನಿಮಗೆ ಯಾವ್ಯಾವ ರಿಸರ್ವೇಷನ್ ಸರ್ಟಿಫಿಕೇಟ್ ಇವೆ ಅವನ್ನು ವೆರಿಫೈ ಮಾಡೋದಕ್ಕೆ ನಿಮ್ಮ ಮನೆಯ ಮೂಲಕ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಲೆಟರ್ ಮೂಲಕ ಬರ್ತದೆ. ಆ ನಂತರ ನಿಮಗೆ ಕೌನ್ಸಿಲಿಂಗ್ ಡೇಟನ್ನು ಬಿಡ್ತಾರೆ, ಆ ನಂತರ ಆರ್ಡರ್ ಕಾಪಿಯನ್ನು ಕೊಡ್ತಾರೆ. ಇದು ಹೋಗಿರುವಂಥ ಪ್ರೊಸೆಸ್ ಅಂತ ಹೇಳ್ತಾ ಇದು ಇವತ್ತು ನೋಡಿದ್ದು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.